ವಿಭಾಗದ 1 ಲಕ್ಷ ಜನಾಧಿಪತಿಗಳು ನಾವು ಸುಮಾರು 20 ಲಕ್ಷ 30 ಲಕ್ಷ ಕಟ್ಟಿಗಳ ಪರವಾಗಿ ಲಾಭ ಮಾಡಕ ಅವರು ಕೂಡ ಕೂತಾರ. ಅವ್ರಿಗೂ ನಗರ ಈ ಕಡೆ ಪೇಪರ್ ನಾಳೆ ಅವರು ಗುರುನಾಪುರ ಕಡೆ ಲಕ್ಷತಿ ನಾಳೆ ಏನ್ ಹೇಳ್ತಾರ ಅವ್ರ ಕಡೆ ಲಕ್ಷತಿ ಬೆಲೆ ನಿಗದಿ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಪ್ರಭಾಕರ್ ಕೋರಿ ಅವರು ಕತ್ತಿ ಅವರು ನಿರಾಣಿ ಅವರು ಲಕ್ಷ್ಮೀ ಅಬ್ಬಾಳ್ಕರ್ ತಾಯಿ ತಾವು ಜನಪ್ರತಿನಿಧಿಗಳು ಸಮ್ಮೇಳನದ ಪೈಕಿ ಎಲ್ಲ ಪಾರ್ಟಿಗಳು ಕೂಡ ಕೊರತೆ ನೀಡ್ತಾ ಇದ್ದೀವಿ. ಎಲ್ಲರೂ ಇಲ್ಲವರು ನೀವು ಏನಾದ್ರೆ ಕಾಣಿಸ್ಕೊಟ್ ಬಿದ್ರಪ್ಪ ಅಂದ್ರೆ ನಿಮ್ಮ ಹೆಣ್ಣುಗಳನ್ನು ಕೂಡ ಇವರೇ ಬರೀತಾರೆ. ಬೆಲೆ ಕೊಡಿಗಿರಿಪ್ಪ ಏನೋ ಏನೋ ಬೆಲೆಗೆ ಸಮಾಧಾನ ಮಾಡಿರಪ್ಪ ಅಂತಂದ್ರೆ ನಿಮ್ಮ ಅನಿವಾರ್ಯನ ಬರಕ್ಕೆ ಬಂದರು. ಅದಕ್ಕಾಗಿ ಎಲ್ಲ ನಿಮ್ಮ ರೈತ ಬಂಧುಗಳು ಕೂಡ ಇವತ್ತೇನು ಬಂದಿಲ್ಲ ಈಗೇನು ಬಂದು ಕಾಲತ್ತಿಲ್ಲ ಇವತ್ತು ಬಂದಿವೆ. ಜಿಲ್ಲಾಧಿಕಾರಿ ಅವರು ಒಳ್ಳೆ ಸಂದೇಶ ತಗೊಂಡಿರ್ತಕ್ಕ ಭರವಸೆ ಕೂಡ ನಾನು ಇಟ್ಕೊಂಡು ನೀವು ಇಟ್ಕೊಂಡ್ರಿ. ಏನಾದರೂ ಆ ಒಪ್ಪಿಗೆ ನಗರ ಸರಿ ಬಂದಿಲ್ಲ ನಾವು 10 ಲಕ್ಷ ಮಂದಿ ಬರೋಣ. ಈಗ ಎಲ್ಲರಿಗೂ ಒಂದು 10 ಲಕ್ಷ ಬಂದಿರ ಇವತ್ತು 10 ಎಲ್ಲ ಸಂಬಂಧಿಕರ ದೋಸ್ತಿಗಳ 100 ಮಂದಿ ದೋಸ್ತರ ಸಂಬಂಧಿಕರ ನಾಯಕ ಇವತ್ತೇನು ರಾಷ್ಟ್ರೀಯ ಸ್ಥಾನ ನಮ್ಮ ತಾಯಂದಿರುಗಳನ್ನೆಲ್ಲ ಕರ್ಕೊಂಡು ಬರುವಂತ ಕೆಲಸ ಮಾಡೋಣ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸತತವಾಗಿ 4 ದಿನಗಳ ಪರ್ಯಂತರವಾಗಿ ಸನ್ಮಾನ್ಯ ಪೂರ್ಣಪ್ಪನವರ ಹಾಗೂ ಉಪಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ದುರ್ಲಾಪುರ ಕ್ರಾಸ್ನಲ್ಲಿ ಅತ್ಯಂತ ಬಿಗಿಪಟ್ಟಿನಿಂದ ಕಬ್ಬು ಬೆಳೆಗಾರರ ಎಲ್ಲರ ಒಂದು ತೀರ್ಮಾನ ಆಗಬೇಕು ಅಂತ ಹೋರಾಟ ಮಾಡಿದ್ದು. ರೈತರ ಬೇಡಿಕೆ ಬಹುಶಃ ಇದು ಒಂದೇ ಸಲ ಆಗಲಿ. ಬಹುಶಃ ಇದು ನಾವು ನೋಡಕೈತಿ ಒಂದು 20-25 ವರ್ಷ ಆದ್ದು. ಯಾವತ್ತೂ ರೈತರಿಗೆ ಯೋಗ್ಯವಾದ ಬೆಲೆಯನ್ನು ಕೊಟ್ಟ ನಾವು ಫ್ಯಾಕ್ಟರಿ ಚಾಲೂ ಮಾಡ್ತೀವಿ ಅನ್ನುವಂಥದ್ದು ಯಾವುದೇ ಸಕ್ಕರೆ ಕಾರ್ಖಾನೆಗಳಿಂದ ಅಥವಾ ಯಾವುದೇ ಸರ್ಕಾರಗಳಿಂದ ಪೂರ್ವಭಾವಿಯಾಗಿ ಆದೇಶ ಯಾವಾಗೂ ಆಗಿಲ್ಲ. ಯಾವಾಗಾದರೂ ಸಹಿತ ರೈತ ಬಹಳಷ್ಟು ತೊಂದರೆಯಲ್ಲಿದ್ದಾಗ, ಸೂಕ್ತವಾದ ಬೆಲೆ ಸಿಗದೇ ಇದ್ದಾಗ ಮತ್ತೆ ಮತ್ತೆ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದು ನೋಡಿದ್ರೆ ಇವತ್ತಿನ 1947 ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ, ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಅನ್ನುವಾಗ ಬಹುಶಃ ನಮ್ಮ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನನಗೆ ಅನಿಸ್ತೈತಿ. ಇಲ್ಲಿವರೆಗೆ ಇದು ಸ್ವಾತಂತ್ರ್ಯ ರಾಜಕೀಯ ಅಧಿಕಾರಸ್ಥರಿಗೆ, ನೌಕರಸ್ಥರ ಅಧಿಕಾರಸ್ಥರಿಗೆ, ವ್ಯಾಪಾರಿ ವರ್ಗದವರಿಗೆ, ಇನ್ನೂ ಕೆಲವೊಂದು ಜನ ಯಾವ ಉದ್ಯೋಗಿಗಳ ಏನೇನು ಮಾಡೋರಿಗೆ ಬಹುಶಃ ಇದು ಸ್ವಾತಂತ್ರ್ಯ ಸಿಕ್ಕಂತ ಹೊರತಾಗಿ ರೈತಾಪಿ ಜನರಿಗೆ, ರೈತ ಕೂಲಿಕಾರರಿಗೆ, ಬಡವರಿಗೆ ಯಾವಾಗಲೂ ಇದು ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ರೈತರ ಬೇಡಿಕೆ ನಾವು ಇದನ್ನ ಈಡೇರಿಸಿಕೊಳ್ಬೇಕಾಗಿತ್ತು ಅಂತಂದ್ರೆ ಹೋರಾಟವನ್ನು ಮಾಡಿ ಪಡಿಬೇಕಾದದ್ದು. ಯಾಕಂತಂದ್ರೆ ನಾವು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ನಾವು ಚುನಾಯಿತ ಪ್ರತಿನಿಧಿಗಳನ್ನು ಆರಿಸುವಾಗ ರೈತರ ಸಮಸ್ಯೆಯನ್ನ ಯಾರು ಪ್ರಾಮಾಣಿಕವಾಗಿ ಪರಿಹಾರ ಮಾಡ್ತಾರೋ ಅನ್ನುವಂಥದ್ದನ್ನ ನಾವು ಅಳತೆಗೋಲಾಗಿ ಒಂದು ದಿವಸನೂ ಮಾಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಪಂಚಾಯಿತಿಯೋ, ಒಂದು ಯಾವುದೋ ಸೊಸೈಟಿಯೋ, ಒಂದು ಸಾಮಾನ್ಯ ಪಂಚಾಯಿತಿ ಸದಸ್ಯ ಆಗಕ್ಕೆ ಮನೆಯಾಗ ನಾವು ಅರ್ಥ ಚುನಾವಣೆ ಇನ್ನು ಯಾವುದಾಗಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ. ನಮ್ಮ ಮನಿ ಮಾರ ಒಳಗಾರ ಮಾಡ್ಕೊಂಡು ಅವ್ರ ಬೆನ್ನ ಹಚ್ಚಿ ಹೊರತಾಗಿ
ಅದರಿಂದ ಏನು ನಾವು ಉದ್ಧಾರ ಆಗಿಲ್ಲ. ಆದ್ರೆ ಈಗ ನಾವು ವಿಚಾರ ಮಾಡಬೇಕಾದದ್ದು ಏನಂತಂದ್ರೆ ಬಹುಶಃ ಯಾವುದೇ MLA MP ಮಂತ್ರಿಗಳು ಚುನಾವಣೆಗೆ ನಿಂತ ಈಗ ದಿವಾಳಿ ಆಗ್ಯಾರ ಅಂತೇಳಿ ನಿಮಗೆ ಯಾರು ಕಂಡ ನಾನು ಬಹಳ ಇದನ್ನ ಬಹಳ ದಿವಸದಿಂದ ರಾಜಕೀಯ ಓಡಾಡಿಕೆ ಒಬ್ಬರು ನನಗೆ ಯಾವ ಅವಶ್ಯಕತೆ ಇಲ್ಲ. ಅವರೆಲ್ಲ ಕಾಮ ನೀವು ಮಾತಾಡೋದು ಮಾತಾಡಂದ್ರೆ 3,500 ರೂಪಾಯಿ ದಾಗ್ನಿ ನಮ್ಮ ರೈತರಿಗೆ ಬೇಕಾಗೈತಿ, ಅದು ನೀವು ಕೊಡಬೇಕಪ್ಪ ಅಂತೇಳಿ ಮಾಹಿತಿ ಅಲ್ಲ 3,500 ರೈತರ ಬೇಡಿಕೆ ಯೋಗ್ಯ ಐತಿ ಅದಕ್ಕೆ, ಹೌದಲ್ಲ? ನೀವೇನ್ ಹೇಳ್ತೀರಿ ಆ ತಕ್ಷಣ ಅದು ಹೋರಾಟ ಮಾಡಕ್ ಸಾಧ್ಯ. ನಾನು ನಿಮ್ಗೆ ಏನ್ ಬೇಕಾದ ಸಹಾಯ ಸಹಕಾರ ಮಾಡ್ತೇನೆ. ಇಟ್ಟು ಮಾತಾಡಿ ಇಟ್ಟು ಬಿಡಿದ್ರೆ ಇಲ್ಲ. ಅವರೊಬ್ರು ನಮ್ಮ ಸಹೋದರರು ನಾನು ಏನಾರ ವಿಷಯಾಂತರ ಮಾತಾಡಿಗಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅವ್ರೇನೋ ಒಂದು ಮಾತಂದ್ರೆ ಅಲ್ಲಿ ಏನು ಪರವಾಗಿಲ್ಲ. ನಾ ಹೇಳೋ ಉದ್ದೇಶ ಏನಂತಂದ್ರೆ ನಾವೇನಾಗೈತಂದ್ರೆ ನಾವು ರೈತಾಪಿ ವರ್ಗದ ಜನ ಯಾರ್ಯಾರ ಸಲುವಾಗೇನು ಏನೇನು ಯಾರ್ಯಾರ್ದು ಬೆನ್ನು ಕಟ್ಟಕ್ ಹೋಗಿ ನಾವು ನಮ್ಮ ಮನಿ ಮಾರ ಅಳಗಾರ ಮಾಡ್ಕೊಳಕತ್ತೀವಿ. ಊರಾಗ ಹಳ್ಳಿಗಳು ನಾವು ಜಗಳಾಡಕತ್ತೀವಿ. ಆ ಒಂದು ಜಗಳದ ಲಾಭ ರಾಜಕಾರಣಿಗಳು ತಗೊಂಡ MLA MP ಮಂತ್ರಿಯಾಗಿ ಬಹುಶಃ ಅವರಂತ ಮನೆಗಳು ಅವರಂತ ಐಷಾರಿನ ಜೀವನ ಬಹುಶಃ ನಾನು ದೊಡ್ಡಿ ಇರೋರು ಬಹಳ ಒಂದು MLA MP ಮಂತ್ರಿನೂ ಆಗ್ಯಾರ. ಆದವ್ರು ಅವ್ರು ಹೊಳ್ಳಿ ನಮ್ಮನ್ನು ಮಾತಾಡ್ಸೋರು ಮಾಡ್ತಾರೆ. ಇನ್ನು ಉಳಿದವ್ರ ಗತಿ ಏನಾಗೈತೆ ನೋಡ್ರಿ. ಅವ್ರ ಮನಿ ಬಾಳಕ್ ಸಹಿತ ಯಾವಾಗ ಬೇಕಾದಾಗ ಅರ್ಪಣೆ ಆಪತ್ತುಗಳಿಗೆ ನಾವು ಎರಡು ಸಹಾಯ ಸಹಕಾರಗಳನ್ನು ಮಾಡಿದಾಗ ಇವತ್ತು ನಮಗೆ ಯಾರು ಹಚ್ಚುವುದಿಲ್ಲ. ಜನರ ಅನುಕೂಲ ಮಾಡಿಕೊಂಡ ನಂತರ ನಾವು ನಿಮ್ಮಂತವ್ರು ಯಾವ ರೀತಿ ಕಡೆಗಣಿಸ್ತಾರೋ ಅನ್ನುವಂಥದ್ದನ್ನ ನಾವು ನಿಮ್ಗೆ ಹೇಳಬೇಕಾಗಿದೆ. ಆ ಕಾರಣಕ್ಕಾಗಿ ಯಾವುದೇ ರಾಜಕೀಯ ನಾಯಕರು ಯಾವುದೇ ಚುನಾವಣೆ ಸಂದರ್ಭಗಳಲ್ಲಿ ಬಂದಾಗ ನಾವು ರೈತರ ಜನರು ಏನಾಗಬೇಕಾಗಿತ್ತಂದ್ರೆ ಒಗ್ಗಟ್ಟಾಗಬೇಕಾಗಿತ್ತು. ಒಗ್ಗಟ್ಟಾಗಬೇಕಾಗಿತ್ತಂದ್ರೆ ರೈತರು ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು, ಯಾವ ಬೆಳೆ ಬೆಳೆದ್ರೆ ಅದಕ್ಕೆ ಸರಿಯಾದ ಧಾರಣೆಯನ್ನು ಸರ್ಕಾರ ಕೊಡಕ್ಕೆ ಸಾಧ್ಯ ಐತಿ ಅನ್ನೋದನ್ನ ಸರ್ಕಾರ ಪೂರ್ವ ತಯಾರಿ ಮಾಡ್ಕೋಬೇಕಂತೇಳಿ ರೈತರಿಗೆ ಒಂದು ಸಮೀಕ್ಷೆಯನ್ನು ಮಾಡಿ ನೀವು ಇಟ್ಟ ಕಬ್ಬು ಬೆಳಿಬೇಕು, ಇಟ್ಟ ಗೊಂಜಾಳ ಬೆಳಿಬೇಕು, ಇಟ್ಟ ಅರಿಶಿನ ಬೆಳಿಬೇಕಂತ ಅನ್ನುವಂತಹದ್ದನ್ನ ಗ್ರಾಮ ಮಟ್ಟದಲ್ಲಿ ಎಲ್ಲ ರೈತರಿಗೆ ಪೂರ್ವಭಾವಿಗೆ ಬೆಳಿಬೇಕು. ಮಣ್ಣಿನ ದಿವಸ ವೇದಿಕೆ ಮೇಲೆ ಅವ್ರು ಹಿರಿಯರು ಮಾತಾಡೋದು ಕೇಳಿದ್ನ ನಾವೆಲ್ಲರೂ ಕಬ್ಬು ಹಚ್ಚೋದು ಕಬ್ಬು ಹಚ್ಚಿಬಿಡೋದು. ಕಬ್ಬು ಹಚ್ಚಿದ್ವಿ ಅಂದ್ರೆ ಅವ್ರು ಗ್ರಾಮ ಕೊಡ್ತಾರ ದೇಶ ಕಬ್ಬು ಕೊಡ್ತಾರ. ಸರ್ಕಾರದವ್ರು 5 ದಿವಸ ಆದ್ರಿ ಅವ್ರ ಮನ್ಯಾಗ ಹೇಳಿದ್ರೆ ಕಬ್ಬು ಕೊಡ್ತಾರನ್ರಿ. ನೀವು ಇಟ್ಟಲ್ಲ ನಾವು ಈ ಕಾಯಿ ಮಾರ್ಯಾಗ ಇಟ್ಟದು, ನೀವು ಈ ಕಾಯಿ ಮಾರ್ಯಾಗ ಕೊಡ್ತಾರಂದ್ರೆ ಈ ಬಿಸಿಲು ಬಂದಿದ್ದು ಏನ್ ತ್ರಾಸ ಆಕತಿ, ಗಂಡು ಹಚ್ಚೋದು ಏನ್ ತ್ರಾಸ ಆಕತಿ, ಬಿಸಿಲು ಬಡಿದ್ರೆ ಏನ್ ತ್ರಾಸ ಆಕತಿ, ತಂಡಿ ಹತ್ತೋದೇನು ತೊಂದರೆ ಆಕತಿ. ರೈತರು ನಾವು ಜಮೀನುದಾಗಿ ಕೆಲಸ ಮಾಡುವಾಗ ನಮ್ಗೆ ಎಷ್ಟು ತೊಂದರೆ ತ್ರಾಸಗಳು ಅದಾವ ಅನ್ನೋದನ್ನ ಸ್ವತಃ ಒಕ್ಕಲ್ತನ ಮಾಡೋರಿಗೆ ಗೊತ್ತಿರ್ತದೆ, ಹೌದಲ್ಲ? ಇಂಥ ಏನಾರೇ ನೌಕರಿ ಮಾಡೋರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ರೈತರ ತೊಂದರೆ ತ್ರಾಸಗಳು ಗೊತ್ತಿರಂಗಿಲ್ಲ. ಮೆಸೇಜ್ ಮಾಡ್ರಿ, ನೆಟ್ವರ್ಕ್ ಇಲ್ರಿ, ಏನು ಕೇಳತ್ತೀವಿ ಸರ್. ಗುರುಗಳ ಕೊಡ್ರಿ ಕ್ಯಾಂಡಲ್ ಕ್ಯಾಂಡಲ್ ಅದು ಇವತ್ತು 1 ವರ್ಷದ ಹುಡುಗಿ ಬರ್ತಡೇ ಐತ್ರಿ. ಇವತ್ತು ಏನೇನ್ ಏನೇನ್ ಬೇಕು ನೀವೇ ಕೊಟ್ಬಿಡ್ರಿ ನಮ್ಗೆ. ಎಲ್ಲ 224 ಮುಖ್ಯಮಂತ್ರಿಗಳು ಏನ್ ನೇತಾರರು ರೈತರು ತಾಸುಗಟ್ಟಲೆ ಮಾತಾಡೋದು ಯಾಕೆ ದಯವಿಟ್ಟು ಸಮಾಧಾನ. ಈಗ ನಾನು ಇಟ್ಟು ಮಾತಾಡಕ್ಕನ ನನಗೆ ತೊಂದರೆ ಆಗಿದ್ದಾಗ ನೀವೆಲ್ಲ ಇಂಥ ಶುರು ಬಿಸಿಲಿನಲ್ಲಿ ಈ ಕಾಡಿ ಮಾರ್ಯಾಗ ಸೂರ್ಯನ ಕಡೆ ಕೂತಾರೆ. ನಿಮ್ಗೆಲ್ಲರಿಗೂ ತೊಂದರೆ ತ್ರಾಸ ನೋವು ಹೇಳ್ತಕ್ಕ ಮಾಡ್ಕೋಬೇಕು.
ಬರೀ ನಮಗಾದ್ರೆ ಅಷ್ಟೇ ತೊಂದ್ರೆ ಅಲ್ಲ. ಈ ಒಕ್ಕಲ್ತನ ಮಾಡಕ ಎರಡು ತೊಂದ್ರೆ ಐತಿ ಅನ್ನೋದನ್ನ ನಂದು 40 ಎಕರೆ ಜಮೀನ್ ಐತಿ. ನಂದು 40 ಎಕರೆ ಜಮೀನ್ ಐತಿ. ನಮ್ಮ ಅಪ್ಪಗಳು 3 ಮಂದಿ ಅಂತವ್ರು ಬ್ಯಾರಿ ಆದ ನಂತರ ನಮ್ಮ ಅಪ್ಪನ ಪಾಲಿಗೆ ಬಂದಿದ್ರಾಗ ನಾವು ಒಕ್ಕಲ್ತನ ಮಾಡ್ಬೇಕಾಯ್ತು. ಮುಂದೆ ನಮ್ಮ ಕಾಕಾಗಳು ಗಾಯನ ಒಕ್ಕಲ್ತನ ಅವ್ರ ಜಮೀನದಾಗ ಪ್ಲೇಟ್ ಬಿಟ್ಟಾಗದ ನಮ್ಮ ಮನ್ಯಾಗ ನಾಡ ದೊಡ್ಡವ. ಮುಂದೆ ನಾನು ಡಿಗ್ರಿ ಮುಗಿಸಿದ್ನಿ. ನವೆಂಬರ್ ಡಿಸೆಂಬರ್ ಇನ್ನೊಂದು ಫ್ಯಾಕ್ಟ್ರಿ ಹೋಗ್ಬೇಕಲ್ಲ. ಮತ್ತೆ 8 ದಿವಸಕ್ಕೂ 10 ದಿವಸಕ್ಕೂ 15 ದಿವಸಕ್ಕೂ 1 ದಿವಸ ನೀರು ಹಾಕ್ಬೇಕು. ಮತ್ ನಮ್ಮ ಕಾಕಾಗಳು ಬಿಟ್ಟು ಆದ ನಂತರ ಏನ್ ಮಾಡ್ಬೇಕು? ನಾವು ಮಾಡ್ಬೇಕಲ್ಲ ಕೆಲಸ. ಸರಿಯಾಗಿ ಹಾಳುಗಳನ್ನ ಕರ್ಕೊಂಡು ನಾವು ಮಾಡಕ್ ಒಂದು ದಿವಸ ಒಂದಿಬ್ಬರು ಹಾಳುಗಳನ್ನ ಕರ್ಕೊಂಡ ತೋಟಕ್ಕೆ ನೀರು ಹಾಚ್ಬೇಕಂತ ಆಜ್ಞೆ. ನೀರು ಹಾಚ್ಬೇಕಂತ ಆದಾಗ ಆ ಕಾನೂನು ಊಟ ಮಾಡಿ ಆಗಿಯೂ ಒಂದ್ ದೊಡ್ಡ ಎತ್ಕೊಂಡು ಆಜ್ಞೆ. ಅವ್ರು ನೀರು ಹಾಸಕ್ ಎತ್ತಿನಾದ್ರೆ ನಾ ಅನ್ಕೊಳಕ್ ಬರ್ತೈತೆ. ನಂದು ತೋಟ ಎಲ್ಲ ಐತಂದ್ರೆ ಈ ಬೆಳಗ್ಗೆ ದಾಟಿ ಕೂಡಲೇ ಈ ಕಡೆ ಅಂಬೇಡ್ಕರ್ ಭವನ ನೋಡಿರ್ಲಿ. ಈಗ ಹೈವೇ ಬಾಜು ಐತೆ ನನಗೆ ಅಲ್ಲಿ ಪರಮಾನಂದ